ಬೇಸಿಗೆ ದಿನದ ಆರಂಭ. ಅದು ಬಿಸಿಯಾದ ಬೇಸಿಗೆ ದಿನ. ಸೂರ್ಯನು ಉರಿಯುತ್ತಾ ಭೂಮಿಯನ್ನು ಬೆಚ್ಚಗಾಗಿಸುತ್ತಿದ್ದನು. ಮರಗಳು ಒಣಗುತ್ತಿವೆ, ನದಿಗಳು ಬತ್ತುತ್ತಿವೆ, ಪ್ರಾಣಿಗಳು ಮತ್ತು ಎಲ್ಲರೂ ನೀರಿಗಾಗಿ ಅಲೆದಾಡುತ್ತಿದ್ದಾರೆ. ಅದರಲ್ಲಿ ಒಂದು ಕಾಗೆಗೆ ತುಂಬ ದಾಹವಾಗಿರುತ್ತದೆ. ಅಯ್ಯೋ, ನನಗೆ ತುಂಬ ದಾಹವಾಗುತ್ತಿದೆ, ನಾನು ಇನ್ನಷ್ಟು ಹಾರಲು ಕೂಡ ಆಗುತ್ತಿಲ್ಲ. ಕಾಗೆ ಒಂದು ಮರದಿಂದ ಮತ್ತೊಂದು ಮರಕ್ಕೆ ಹಾರುತ್ತಾ ನೀರನ್ನು ಹುಡುಕತೊಡಗಿತು. ಕಾಗೆ ಒಂದು ಕೊಳದ ಬಳಿ ಹೋಯಿತು, ಆದರೆ ಅದು ಸಂಪೂರ್ಣ ಒಣಗಿತ್ತು. ಅಯ್ಯೋ, ಇಲ್ಲಿಯೂ ಇಲ್ಲವಲ್ಲ. ಅದು ಒಂದು ಮನೆ ಮೇಲೆ ಹೋಯಿತು, ಅಲ್ಲಿ ಕೂಡ ನೀರು ಇರಲಿಲ್ಲ. ಈಗ ನಾನು ಏನು ಮಾಡಬೇಕು? ಅಲ್ಲಿ ಸ್ವಲ್ಪ ಹೊತ್ತಿನ ನಂತರ ಕಾಗೆ ಒಂದು ಹಳೆಯ ಮಡಿಕೆಯನ್ನು ನೋಡಿತು. ಕಾಗೆಗೆ ತುಂಬ ಸಂತೋಷವಾಯಿತು. ಅದು ಸಂತೋಷದಿಂದ, ಅಯ್ಯ, ಇದು ಮಡಕೆ, ಇದರಲ್ಲಿ ನೀರು ಇರಬಹುದು. ಕಾಗೆ ಒಳಗೆ ನೋಡಿತು. ಸ್ವಲ್ಪ ನೀರು ಇತ್ತು, ಆದರೆ ತುಂಬ ಕೆಳಗಿತ್ತು. ನೀರು ಇದೆ, ಆದರೆ ನನಗೆ ನನ್ನ ಚುಂಚುವು ತಲುಪುತ್ತಿಲ್ಲವಲ್ಲ. ನಾನು ಹೀಗೆ ಹೋಗಿಬಿಟ್ಟರೆ ನಾನು ಸಾಯುತ್ತೇನೆ. ಏನಾದರೂ ಉಪಾಯ ಮಾಡಬೇಕು. ಹೌದು, ನನಗೆ ಒಂದು ಐಡಿಯಾ ಬಂದಿದೆ. ಕಾಗೆ ಹತ್ತಿರದಲ್ಲಿದ್ದ ಸಣ್ಣ ಸಣ್ಣ ಕಲ್ಲುಗಳನ್ನು ನೋಡಿತು. ಕಾಗೆಗೆ ಈಗ ಅನಿಸಿತು, ಈ ಕಲ್ಲುಗಳನ್ನು ನಾನು ಬಳಸಬಹುದಲ್ಲವೇ? ಅದು ಒಂದೊಂದೇ ಕಲ್ಲು ತೆಗೆದು ಮಡಕೆಗೆ ಹಾಕತೊಡಗಿತು. 1, 2, 3. ಈಗ ನೀರಿನ ಮಟ್ಟ ನಿಧಾನವಾಗಿ ಮೇಲಕ್ಕೆ ಬರತೊಡಗಿತು. ಕಾಗೆ ಉತ್ಸಾಹದಿಂದ, ಹೌದು, ಇದು ಕೆಲಸ ಮಾಡುತ್ತಿದೆ. ಸ್ವಲ್ಪ ಸಮಯದ ನಂತರ ನೀರು ಮೇಲಕ್ಕೆ ಬಂದಿತು. ಈಗ ಕಾಗೆಗೆ ಸಂತೋಷದಿಂದ, ಓಹ್, ಈಗ ನಾನು ನೀರು ಕುಡಿಯಬಹುದು. ಕಾಗೆ ತೃಪ್ತಿಯಿಂದ ನೀರು ಕುಡಿದು ತನ್ನ ದಾಹವನ್ನು ತಣಿಸಿಕೊಂಡಿತು. ನನ್ನ ಬುದ್ಧಿ ಮತ್ತು ಸಹನೆ ನನಗೆ ಸಹಾಯ ಮಾಡಿತು. ಹೌದು ಮಕ್ಕಳೇ, ಈ ಕಥೆಯಿಂದ ನಮಗೆ ಒಂದು ದೊಡ್ಡ ಪಾಠ ಸಿಗುತ್ತದೆ. ಈ ಕಥೆಯಿಂದ ನಮಗೆ ತಿಳಿಯುವುದೇನೆಂದರೆ, ಬುದ್ಧಿ ಮತ್ತು ಸಹನೆ ಇದ್ದರೆ ಯಾವುದೇ ಸಮಸ್ಯೆಯನ್ನು ಪರಿಹರಿಸಬಹುದು. ಸೊ ನೆವರ್ ಗಿವ್ ಅಪ್. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.